ಒಂದು ಚುನಾವಣೆಯ ಫಲಿತಾಂಶ ಅಂದ್ರೆ ಅದು ಕೇವಲ ಅಂಕಿಸಂಖ್ಯೆಗಳ ಆಟ ಅಲ್ಲ, ಅದು ಒಂದು ಕ್ಷೇತ್ರದ ಜನರ ಕಥೆ, ಅವರ ಆಸೆಯಾಕಾಂಕ್ಷಿಗಳು, ಅವರ ನಿರಾಸೆಗಳ ಒಂದು ಪ್ರತಿಬಿಂಬ. ಇದು ಬರೀ ನಂಬರ್ಗಳನ್ನಿಟ್ಕೊಂಡು ಮಾಡುವ ವಿಶ್ಲೇಷಣೆ ಅಲ್ಲ. ನಾವು ಹಾನೂರು ಕ್ಷೇತ್ರದ ರಾಜಕೀಯ, ಆರ್ಥಿಕತೆ, ಅಲ್ಲಿನ ಮಣ್ಣಿನ ಕಥೆ, ಜನರ ದೈನಂದಿನ ಹೋರಾಟಗಳು ಮತ್ತೆ ಆಡಳಿತಕ್ಕೂ ಅವರಿಗೂ ಇರೋ ಸಂಬಂಧ ಏನು ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ. ಡೇಟಾ ಮತ್ತು ನೆಲದ ವಾಸ್ತವಗಳನ್ನ ಒಟ್ಟಿಗಿಟ್ಕೊಂಡು ಮತದಾರರು ಕೊಟ್ಟ ತೀರ್ಪಿನ ಹಿಂದಿನ ನಿಜವಾದ ಕಾರಣಗಳೇನು ಅಂತ ನಿಷ್ಪಕ್ಷಪಾತವಾಗಿ ನೋಡೋಣ. ಸರಿ, ಹಾಗಿದ್ರೆ ನಮ್ಮ ಈ ವಿಶ್ಲೇಷಣೆಯ ದಾರಿ ಹೇಗಿದೆ ಅಂತ ನೋಡೋಣ. ಮೊದಲು ಹಾನೂರಿನ ನೆಲ ಮತ್ತು ಜನರ ಪರಿಚಯ ಮಾಡ್ಕೊಳ್ಳೋಣ. ಆಮೇಲೆ 2023ರ ಚುನಾವಣೆಯಲ್ಲಿ ಜನರ ತೀರ್ಪು ಹೇಗೆ ಬದಲಾಯಿತು ಅಂತ ಸಂಖ್ಯೆಗಳಲ್ಲಿ ನೋಡೋಣ. ನಂತರ ಆ ಸಂಖ್ಯೆಗಳ ಹಿಂದಿರೋ ಜನರ ಅಸಮಾಧಾನದ ಮೂಲ ಕಾರಣಗಳನ್ನ ಹುಡುಕೋಣ. ಇದಾದ ಮೇಲೆ ಈ ಎಲ್ಲ ಮಾಹಿತಿಯನ್ನ ಒಬ್ಬ ತಂತ್ರಜ್ಞ ಹೇಗೆ ನಿರ್ಧಾರವಾಗಿ ಬದಲಾಯಿಸ್ತಾನೆ ಅಂತ ನೋಡಿ, ಕೊನೆಗೆ ಇಲೆಕ್ಷನ್ ಗೆಲ್ಲೋದನ್ನ ಮೀರಿ ನಿಜವಾದ ಜನಪರ ಆಡಳಿತಕ್ಕೆ ಒಂದು ನೀಲನಕ್ಷೆ ಹೇಗಿರಬೇಕು ಅನ್ನೋದನ್ನ ಚರ್ಚಿಸೋಣ. ಯಾವುದೇ ಚುನಾವಣೆಯನ್ನ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ನಾವು ಆ ಜಾಗದ ಮಣ್ಣು, ಅಲ್ಲಿ ವಾಸ ಮಾಡ್ತಿರೋ ಜನರನ್ನ ಅರ್ಥ ಮಾಡ್ಕೋಬೇಕು. ಅವ್ರ ಬದುಕು ಹೇಗಿದೆ, ಸಮಾಜದ ರಚನೆ ಹೇಗಿದೆ, ಅವರ ದಿನನಿತ್ಯದ ಸವಾಲುಗಳೇನು ಅಂತ ತಿಳಿದೇ ಮಾಡೋ ಯಾವುದೇ ವಿಶ್ಲೇಷಣೆ ಪೂರ್ತಿಯಾಡಲ್ಲ. ನಮ್ ಕತೆ ಶುರುವಾಗೋದೇ ಹಾನೂರಿನ ನೆಲದಿಂದ. ನಮ್ಮ ಪ್ರಯಾಣ ಶುರುವಾಗೋದು ಕರ್ನಾಟಕದ ದಕ್ಷಿಣದ ತುದಿಯಲ್ಲಿರೋ ಆನೂರಿನಲ್ಲಿ. ಚಾಮರಾಜನಗರ ಜಿಲ್ಲೆಯ ಕಾಡಂಚಿನಲ್ಲಿರೋ ಈ ಕ್ಷೇತ್ರಕ್ಕೆ ತನ್ನದೇ ಆದ ಭೌಗೋಳಿಕತೆ ಇದೆ. ದಶಕಗಳಿಂದ ಅಭಿವೃದ್ಧಿಯ ಕೊರತೆಯೂ ಇದೆ. ಇಲ್ಲಿನ ಜನರ ಜೀವನ ಪ್ರಕೃತಿಯ ಜೊತೆ ಬೆರೆತು ಹೋಗಿದೆ. ಆದರೆ ಇದೇ ಭೌಗೋಳಿಕತೆ ಇಲ್ಲಿನ ಅಭಿವೃದ್ಧಿಗೆ ಒಂದು ದೊಡ್ಡ ಸವಾಲು ಕೂಡ ಹೌದು. ಇಲ್ಲಿನ ಮಣ್ಣು, ನೀರು ಮತ್ತು ಜನರ ಹೋರಾಟವೇ ಇಲ್ಲಿನ ರಾಜಕೀಯದ ದಿಕ್ಕನ್ನ ನಿರ್ಧಾರ ಮಾಡ್ತಾ ಬಂದಿದೆ. ಸರಿ, ಈಗ ಹಾನೂರಿನ ಸಾಮಾಜಿಕ ರಚನೆ ನೋಡಿದ್ರೆ ಇಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ತುಂಬಾ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಒಟ್ಟು ವೋಟರ್ಸ್ನಲ್ಲಿ ಕಾಲು ಭಾಗಕ್ಕಿಂತ ಹೆಚ್ಚು, ಅಂದ್ರೆ ಸುಮಾರು 26.6%. ಇದು ಅವರನ್ನ ರಾಜಕೀಯವಾಗಿ ಒಂದು ಪ್ರಬಲ ಸಮುದಾಯವನ್ನಾಗಿ ಮಾಡಿದೆ. ಇದರ ಜೊತೆಗೆ ಇತರೆ ಹಿಂದುಳಿದ ವರ್ಗಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಮುಸ್ಲಿಮರು ಮತ್ತು ಇತರ ಸಮುದಾಯಗಳು ಸೇರಿ ಈ ಕ್ಷೇತ್ರದ ಸಾಮಾಜಿಕ ಚಿತ್ರಣವನ್ನ ಪೂರ್ತಿಗೊಳಿಸುತ್ತವೆ. ಯಾವುದೇ ರಾಜಕೀಯ ತಂತ್ರಗಾರಿಕೆ ಶುರುವಾಗೋದೇ ಈ ಸಾಮಾಜಿಕ ಸಮೀಕರಣವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ. ನಾವಿಲ್ಲಿ ಎದುರಿಸಬೇಕಾದ ಮೊದಲ ಕಠಿಣ ಸತ್ಯ ಅಂದ್ರೆ ನೀರಿನ ಕೊರತೆ. 64% ಮಳೆ ಕೊರತೆ ಅನ್ನೋದು ಕೇವಲ ಒಂದು ನಂಬರಲ್ಲ, ಅದು ಇಲ್ಲಿನ ಸಾವಿರಾರು ರೈತ ಕುಟುಂಬಗಳ ಬದುಕನ್ನೇ ಅಲ್ಲಾಡಿಸುವ, ಅವರಲ್ಲಿ ಆತಂಕ ಸೃಷ್ಟಿಸುವ ಒಂದು ದೊಡ್ಡ ಸಮಸ್ಯೆ. ಇಲ್ಲಿ ಕೃಷಿಯೇ ಆರ್ಥಿಕತೆಯ ಜೀವನಾಡಿ, ಆದರೆ ನೀರಿಲ್ದೆ ಆ ಜೀವನಾಡಿಯೇ ಬತ್ತಿ ಹೋಗ್ತಿದೆ. ಇದು ಬೆಳೆ ನಾಶ, ಸಾಲ, ಹತಾಶೆ ಹೀಗೆ ಒಂದಕ್ಕೊಂದು ಬೆಸೆದುಕೊಂಡಿರೋ ವಿಷವರ್ತುಲವನ್ನ ಸೃಷ್ಟಿ ಮಾಡತ್ತೆ. ಇನ್ನೊಂದು ಮುಖ್ಯವಾದ ನಂಬರ್ ಶಿಕ್ಷಣದಲ್ಲಿರೋ ಅಂತರವನ್ನ ತೋರಿಸುತ್ತೆ. ಹಾನೂರಿನ ಸಾಕ್ಷರತಾ ಪ್ರಮಾಣ ರಾಜ್ಯದ ಸರಾಸರಿಗಿಂತ ಕಡಿಮೆಯಿದೆ. ಇದು ಮುಂದಿನ ಪೀಳಿಗೆಯ ಅವಕಾಶಗಳನ್ನ ಸೀಮಿತಗೊಳಿಸುತ್ತೆ ಅಲ್ವಾ? ಒಳ್ಳೆ ಶಿಕ್ಷಣ, ಕೌಶಲ್ಯ ಇಲ್ದೇ ಇಲ್ಲಿನ ಯುವಕರು ಕೃಷಿಯನ್ನೇ ನಂಬಿಕೊಂಡಿರೋ ಆರ್ಥಿಕತೆಯಿಂದ ಹೊರಬಂದು ತಮಗಾಗಿ ಒಂದು ಉತ್ತಮ ಭವಿಷ್ಯವನ್ನ ಹೇಗೆ ಕಟ್ಕೊಳ್ಳೋಕಾಗತ್ತೆ? ಇದು ಬರೀ ಸಾಕ್ಷರತೆಯೇ ಪ್ರಶ್ನೆಯಲ್ಲ, ಇದು ಒಂದು ಜನರೇಷನ್ನ ಕನಸುಗಳ ಪ್ರಶ್ನೆ. ನೋಡಿ, ಇಲ್ಲೇ ಇದೆ ಸಮಸ್ಯೆಯ ಮೂಲ. 180 ಕೋಟಿ ರೂಪಾಯಿ ಮೌಲ್ಯದ ಒಂದು ದೊಡ್ಡ ನೀರಾವರಿ ಯೋಜನೆ, ಅದು ಕೇವಲ ಕಾಗದದ ಮೇಲೆ ಉಳಿದುಹೋಯ್ತು. ಇದು ನೀರಿನ ಸಮಸ್ಯೆನ ಇನ್ನೂ ಜಾಸ್ತಿ ಮಾಡ್ತು. ಇದು ಬರೀ ಪ್ರಾಜೆಕ್ಟ್ ಫೇಲ್ ಆಗಿದ್ದಲ್ಲ, ಇದು ಅಭಿವೃದ್ಧಿಯ ಭರವಸೆ ಕೊಟ್ಟು ಅದನ್ನ ಈಡೇರಿಸದ ಆಡಳಿತದ ವೈಫಲ್ಯ. ಇಂಥ ಘಟನೆಗಳು ಜನರ ಮತ್ತು ಸಿಸ್ಟಮ್ ನಡುವಿನ ನಂಬಿಕೆಯನ್ನೇ ಮುರಿದಾಕುತ್ತೆ. ಈ ಎಲ್ಲಾ ಹೋರಾಟಗಳ ಮಧ್ಯೆ ನಾವು ಒಂದು ಮೂಲಭೂತ ಮೌಲ್ಯವನ್ನ ನೆನ್ಪಿಟ್ಕೋಬೇಕು. ನಮ್ಮ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕೋ ಹಕ್ಕನ್ನ ಕೊಟ್ಟಿದೆ. ನೀರು, ಶಿಕ್ಷಣ, ರಸ್ತೆ ಅಂಥ ಮೂಲಭೂತ ಸೌಕರ್ಯಗಳನ್ನ ಪಡೆಯೋದು ಆ ಘನತೆಯ ಒಂದು ಭಾಗ. ಹಾಗೆಯೇ ತಮ್ಮ ಅಗತ್ಯಗಳನ್ನ ಜವಾಬ್ದಾರಿಯುತವಾಗಿ, ಶಾಂತಿಯುತವಾಗಿ ಹೇಳ್ಕೊಳ್ಳುವ ಸ್ವಾತಂತ್ರ್ಯವೂ ಇದರಲ್ಲಿ ಸೇರಿದೆ. ಆಡಳಿತದ ಅಂತಿಮ ಗುರಿ ಪ್ರತಿಯೊಬ್ಬ ವ್ಯಕ್ತಿಯ ಈ ಘನತೆಯನ್ನ ಕಾಪಾಡೋದೇ ಆಗಿದೆ. ಇಲ್ಲಿವರೆಗೂ ಹಾನೂರಿನ ಸ್ಥಿತಿಗತಿ ನೋಡಿದ್ವಿ. ಈಗ ಇದೆಲ್ಲ 2023ರ ಎಲೆಕ್ಷನ್ನಲ್ಲಿ ಹೇಗೆ ಒಂದು ದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣವಾಯಿತು ಅಂತ ನಂಬರ್ಗಳಲ್ಲಿ ನೋಡೋಣ. 2018ರಿಂದ 2023ರವರೆಗಿನ ಈ ಡೇಟಾವನ್ನ ಗಮನಿಸಿ ನೋಡಿ. ಇದು ರಾಜಕೀಯದಲ್ಲಿ ಆದ ಒಂದು ಸಂಪೂರ್ಣ ಬದಲಾವಣೆಯನ್ನ ತೋರಿಸುತ್ತೆ. 2018ರಲ್ಲಿ ವೋಟ್ಗಳು 3 ಪಕ್ಷಗಳ ನಡುವೆ ಹಂಚಿಹೋಗಿತ್ತು. ಫೈಟ್ ತುಂಬಾ ಟಫ್ ಇತ್ತು. ಆದರೆ 2023ಕ್ಕೆ ಬರುವಷ್ಟರಲ್ಲಿ ಜೆಡಿಎಸ್ ಪರವಾಗಿ ವೋಟ್ಗಳು ಕ್ರೋಢೀಕರಣಗೊಂಡಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಜೆಡಿಎಸ್ ತನ್ನ ವೋಟ್ ಶೇರನ್ನ 26%ನಿಂದ ಸುಮಾರು 42%ಗೆ ಹೆಚ್ಚಿಸಿಕೊಂಡಿದೆ.
ಅದೇ ಸಮಯದಲ್ಲಿ ಬಿಜೆಪಿ ವೋಟ್ ಶೇರ್ ದೊಡ್ಡ ಮಟ್ಟದಲ್ಲಿ ಕುಸಿದಿದೆ. ಇದು ಬರೀ ಗೆಲುವಲ್ಲ, ಇದು ರಾಜಕೀಯ ಸಮೀಕರಣದಲ್ಲೇ ಆದ ಒಂದು ಬದಲಾವಣೆ. ಹಾಗಾದ್ರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಏನು? ಕೇವಲ 5 ವರ್ಷದಲ್ಲಿ ವೋಟರ್ಸ್ ಪ್ರಿಫರೆನ್ಸಲ್ಲಿ ಯಾಕಿಷ್ಟು ದೊಡ್ಡ ನಿರ್ಣಾಯಕ ಬದಲಾವಣೆಯಾಯಿತು? ಇದು ಕೇವಲ ಕ್ಯಾಂಡಿಡೇಟ್ ಬದಲಾಗಿದ್ದಕ್ಕಾ? ಅಥವಾ ಜನರ ನಿರೀಕ್ಷೆಗಳಿಗೂ ಆಡಳಿತದ ವೈಫಲ್ಯಗಳಿಗೂ ನಡುವಿನ ಅಂತರ ತುಂಬಾನೇ ಜಾಸ್ತಿಯಾಗಿತ್ತಾ? ಈ ನಂಬರ್ಗಳ ಹಿಂದಿರೋ ಕಥೆ ಏನು ಗೊತ್ತಾ? ಈ ಎಲೆಕ್ಷನ್ ಒಂದು ಜಿದ್ದಾಜಿದ್ದಿನ ಕ್ಲೋಸ್ ಫೈಟ್ನಿಂದ ಒಂದು ಕ್ಲಿಯರ್, ನಿಸ್ಸಂದಿಗ್ಧವಾದ ಜನಾದೇಶವಾಗಿ ಬದಲಾಯಿತು. 2018ರಲ್ಲಿ ಗೆಲುವಿನ ಅಂತರ ಕೇವಲ 3,500 ವೋಟ್. ಆದ್ರೆ 2023ರಲ್ಲಿ ಅದು 17,500ಕ್ಕೂ ಹೆಚ್ಚು. ಇಷ್ಟು ದೊಡ್ಡ ಅಂತರ ಅಂದ್ರೆ ಅದು ಕೇವಲ ಒಬ್ಬ ಕ್ಯಾಂಡಿಡೇಟ್ನ ಗೆಲುವಲ್ಲ, ಅದೊಂದು ಬಲವಾದ ಸಂದೇಶ. ವೋಟರ್ಸ್ ಕೇವಲ ಬದಲಾವಣೆ ಬೇಕು ಅಂತ ವೋಟ್ ಹಾಕಿಲ್ಲ, ಅವರು ಒಂದು ಸ್ಪಷ್ಟವಾದ ತೀರ್ಪನ್ನೇ ಕೊಟ್ಟಿದ್ದಾರೆ. ಸರಿ, ಈಗ ಆ ನಂಬರ್ಗಳ ಹಿಂದಿರೋ ಜನರ ಕಥೆ ಏನು ಅಂತ ನೋಡೋಣ. ಮತದಾರರ ಅಸಮಾಧಾನದ ಮೂಲ ಕಾರಣಗಳನ್ನ ಒಂದೊಂದಾಗಿ ಹುಡುಕೋಣ. ಯಾಕೆ ಹೀಗಾಯ್ತು ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಕಾರಣ ವೆಲ್ಫೇರ್ ಫೆಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳಿಂದಾದ ಆಯಾಸ. ಸರ್ಕಾರಗಳು ಯೋಜನೆಗಳನ್ನ ಘೋಷಣೆ ಮಾಡ್ತವೆ, ಆದ್ರೆ ಅದರ ಲಾಭ ಕಟ್ಟಕಡೆಯ ವ್ಯಕ್ತಿಗೆ ಸರಿಯಾಗಿ ತಲುಪದೇ ಇದ್ದಾಗ ಜನರಲ್ಲಿ ನಿರಾಸೆ ಮತ್ತು ಆಳವಾದ ಅಪನಂಬಿಕೆ ಹುಟ್ಕೊಳ್ಳುತ್ತೆ. ರೇಷನ್ ಕಾರ್ಡ್ ಸಮಸ್ಯೆ, ನರೇಗಾ ಕೂಲಿ ಸರಿಯಾದ ಟೈಮ್ಗೆ ಸಿಗದೆ ಇರೋದು, ಪೆನ್ಷನ್ ತಡವಾಗೋದು, ಇವೆಲ್ಲ ಬರೀ ಸಣ್ಣಪುಟ್ಟ ತೊಂದರೆಗಳಲ್ಲ, ಇವು ಜನರ ದಿನನಿತ್ಯದ ಬದುಕಿನ ಮೇಲೆ ಹೊಡೆತ ಕೊಡುವ, ಸಿಸ್ಟಮ್ ಮೇಲಿನ ಅವರ ನಂಬಿಕೆನೇ ಕಡಿಮೆ ಮಾಡೋ ವಿಷಯಗಳು. ಎರಡನೇ ಕಾರಣ ಅಭಿವೃದ್ಧಿಯಲ್ಲಿರೋ ಅಂತರ. ಇದು ಕಣ್ಣಿಗೆ ಕಾಣುವಂಥದ್ದು. ರಸ್ತೆ, ನೀರಾವರಿ ಇಂತಹ ಮೂಲಭೂತ ಸೌಕರ್ಯಗಳಲ್ಲಿ ಸರಿಯಾದ ಹೂಡಿಕೆ ಆಗದೇ ಇದ್ದಾಗ ಆ ಕ್ಷೇತ್ರ ಹಿಂದುಳಿಯುತ್ತೆ. ಹಳ್ಳಿಯಿಂದ ಪೇಟೆಗೆ ಬೆಳೆ ತಗೊಂಡು ಹೋಗೋಕೆ ಸರಿಯಾದ ರಸ್ತೆ ಇಲ್ಲದಿದ್ದಾಗ, ಅಥವಾ ಕಣ್ಣೆದುರೇ ಬೆಳೆ ನೀರಿಲ್ದೆ ಒಣದ್ದಾಗ ಅದು ಬರೀ ಒಂದು ಸಮಸ್ಯೆಯಾಗಿ ಉಳಿಯಲ್ಲ, ಅದು ಆಡಳಿತ ನಮ್ಮನ್ನ ಕಡೆಗಣಿಸಿದೆ ಅನ್ನೋ ಭಾವನೆಯನ್ನ ಪ್ರತಿದಿನ ನೆನ್ಪು ಮಾಡುತ್ತೆ. ಮತ್ತು ಮೂರನೇ, ಬಹುಶಃ ಅತಿ ಮುಖ್ಯವಾದ ಕಾರಣ ಉದ್ಯೋಗದ ಬಿಕ್ಕಟ್ಟು. ಒಂದು ಕಡೆ ಬರಗಾಲದಿಂದ ಕೃಷಿ ಪೂರ್ತಿ ಹಾಳಾಗಿದೆ, ಇನ್ನೊಂದು ಕಡೆ ಇಲ್ಲಿನ ಯುವಕರಿಗೆ ಸ್ಥಳೀಯವಾಗಿ ಬೇರೆ ಯಾವ ಉದ್ಯೋಗಾವಕಾಶಗಳೂ ಇಲ್ಲ, ದೊಡ್ಡ ಇಂಡಸ್ಟ್ರಿಗಳಿಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳಿಲ್ಲ. ಇದರಿಂದಾಗಿ ಓದಿದ ಯುವಕರಲ್ಲಿ ಕೂಡ ಹತಾಶೆ, ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ಹೆಚ್ಚಾಗ್ತಿದೆ. ಇದು ಬರೀ ಆರ್ಥಿಕ ಸಮಸ್ಯೆಯಲ್ಲ, ಇದೊಂದು ಸಾಮಾಜಿಕ ಬಿಕ್ಕಟ್ಟು. ಈ 3 ದೊಡ್ಡ ಕಾರಣಗಳೆಲ್ಲ ಸೇರಿ ಜನರಿಗೆ ದಿನನಿತ್ಯ ಕಾಡೋ ಸಮಸ್ಯೆಗಳಾಗಿ ಬದಲಾಗತ್ತೆ. ಕಾಡಂಚಿನ ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೂ ತತ್ವಾರ, ಬೆಳೆದಿದ್ದನ್ನ ಮಾರ್ಕೆಟ್ಗೆ ತಗೊಂಡೋಗಕ್ಕಾಗದಷ್ಟು ಹಾಳಾದ ರಸ್ತೆಗಳು, ಬೆಳೆ ನಷ್ಟ, ದಿನಗೂಲಿ ಕೆಲ್ಸ ಕೂಡ ಸಿಗದೇ ಇರೋ ಪರಿಸ್ಥಿತಿ ಮತ್ತು ವಾರ್ಡ್ ಮಟ್ಟದ ಸಣ್ಣ ಸಮಸ್ಯೆಗಳಿಗೂ ಸ್ಪಂದಿಸದ ಸ್ಥಳೀಯ ಆಡಳಿತ, ಇವೆಲ್ಲವೂ ಸೇರಿ ಜನರ ಅಸಮಾಧಾನದ ಒಂದು ಸ್ಪಷ್ಟ ಚಿತ್ರಣವನ್ನ ಕೊಡುತ್ತೆ. ಹಾಗಿದ್ರೆ ಜನರ ಈ ಅಸಮಾಧಾನವನ್ನ, ಕ್ಷೇತ್ರದ ಈ ವಾಸ್ತವವನ್ನ ಒಬ್ಬ ಸ್ಟ್ರಾಟಜಿಸ್ಟ್ ಹೇಗ್ ನೋಡ್ತಾರೆ? ಈ ವಿಶ್ಲೇಷಣೆಯನ್ನ ಕಾರ್ಯತಂತ್ರವಾಗಿ ಬದಲಾಯಿಸೋದು ಹೇಗೆ? ಈಗ ಒಬ್ಬ ತಂತ್ರಜ್ಞನ ದೃಷ್ಟಿಯಿಂದ ನೋಡೋಣ. ಒಬ್ಬ ಸ್ಟ್ರಾಟಜಿಸ್ಟ್ ಸುಮ್ನೆ ಗೆಸ್ ಮಾಡಲ್ಲ, ಅವರು ಡೇಟಾ ಇಟ್ಕೊಂಡು ನಿರ್ಧಾರ ಮಾಡ್ತಾರೆ. ಈ ರೀತಿಯ ಒಂದು ಚೌಕಟ್ಟನ್ನ ಬಳಸಿ ಸ್ಟ್ರಾಟಜಿಕ್ ಅಂದ್ರೆ ಕಾರ್ಯತಂತ್ರದ ಮತ್ತು ಆಪರೇಷನಲ್ ಅಂದ್ರೆ ಕಾರ್ಯಾಚರಣೆಯ ನಿರ್ಧಾರಗಳನ್ನ ಬೇರೆ ಬೇರೆ ಮಾಡ್ತಾರೆ. ಉದಾಹರಣೆಗೆ, ಕ್ಯಾಂಡಿಡೇಟ್ನೆ ಬದಲಾಯಿಸೋದು ಅಥವಾ ಹೊಸ ಮೈತ್ರಿ ಮಾಡ್ಕೊಳ್ಳೋದು ಸ್ಟ್ರಾಟಜಿಕ್ ನಿರ್ಧಾರ. ಬೂತ್ ಮಟ್ಟದಲ್ಲಿ ಪ್ರಚಾರ ಜಾಸ್ತಿ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತು ಹೆಚ್ಚಿಸೋದು ಆಪರೇಷನಲ್ ನಿರ್ಧಾರ. ಪ್ರತಿಯೊಂದು ನಿರ್ಧಾರಕ್ಕೂ ಒಂದು ಕಾರಣ ಇರುತ್ತೆ, ಅದರ ಯಶಸ್ಸನ್ನ ಅಳೆಯೋಕೆ ಒಂದು ಮಾನದಂಡವೂ ಇರುತ್ತೆ. ಇವೆರಡರ ವ್ಯತ್ಯಾಸವನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸ್ಟ್ರಾಟಜಿಕ್ ನಿರ್ಧಾರ ಅಂದ್ರೆ ನಿಮ್ಮ ಮೂಲ ಪ್ರಾಡಕ್ಟನ್ನೇ ಬದಲಾಯಿಸಿದ ಹಾಗೆ. ಉದಾಹರಣೆಗೆ ಕ್ಯಾಂಡಿಡೇಟ್. ಅದೇ ಆಪರೇಷನಲ್ ನಿರ್ಧಾರ ಅಂದ್ರೆ ನಿಮ್ಮ ಮಾರ್ಕೆಟಿಂಗ್ ತಂತ್ರವನ್ನ ಬದಲಾಯಿಸಿದ ಹಾಗೆ. ಉದಾಹರಣೆಗೆ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಸಂದೇಶ ತಲುಪಿಸೋದು. ಒಂದು ಯಶಸ್ವಿ ಕ್ಯಾಂಪೇನ್ಗೆ ಇವೆರಡರ ನಡುವೆ ಸರಿಯಾದ ಬ್ಯಾಲೆನ್ಸ್ ಇರಲೇಬೇಕು. ಈಗ ನಾವು ನಮ್ಮ ವಿಶ್ಲೇಷಣೆಯ ಅತೀ ಮುಖ್ಯವಾದ ಭಾಗಕ್ಕೆ ಬರ್ತಿದ್ದೀವಿ, ಆಡಳಿತ. ನೋಡಿ, ಎಲೆಕ್ಷನ್ ಗೆಲ್ಲೋದು ಒಂದು ಸಾಧನ ಅಷ್ಟೇ, ಅದೇ ಅಂತಿಮ ಗುರಿಯಲ್ಲ. ನಿಜವಾದ ಗುರಿ ಜನಸೇವೆ ಮಾಡೋದು. ಹಾಗಿದ್ರೆ ಆ ಗೆಲುವನ್ನ ಉತ್ತಮ ಆಡಳಿತವಾಗಿ ಪರಿವರ್ತಿಸೋದು ಹೇಗೆ? ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವವರ ಡೇಟಾ ಬಳಸಿದಾಗ ಅದನ್ನ ಅತ್ಯಂತ ಜವಾಬ್ದಾರಿಯಿಂದ ಮಾಡಬೇಕು. ಭಾರತದ ಡೇಟಾ ಸಂರಕ್ಷಣಾ ಕಾನೂನುಗಳ ಪ್ರಕಾರ ನಾಗರಿಕರ ಮಾಹಿತಿಯನ್ನ ಅವರ ಒಪ್ಪಿಗೆ ಪಡೆದು ಕೇವಲ ಸಾರ್ವಜನಿಕ ಒಳಿತಿಗಾಗಿ ಮಾತ್ರ ಬಳಸೋದು ಒಂದು ದೊಡ್ಡ ಜವಾಬ್ದಾರಿ. ಇದು ಕೇವಲ ಕಾನೂನು ಪಾಲನೆಯಲ್ಲ, ಇದು ಆಡಳಿತ ಮತ್ತು ಜನರ ನಡುವೆ ನಂಬಿಕೆಯನ್ನ ಕಟ್ಟೋ ಒಂದು ಪ್ರಮುಖ ಹೆಜ್ಜೆ. ಹಾಗಿದ್ರೆ ಇದಕ್ಕೆ ಪರಿಹಾರದ ದಾರಿ ಯಾವುದು? ಒಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್. ನಾವು ಗುರುತಿಸಿದ ಅತೀ ದೊಡ್ಡ ಸಮಸ್ಯೆಗಳನ್ನ ನೇರವಾಗಿ ಬಗೆಹರಿಸೋ ಹೈ ಇಂಪ್ಯಾಕ್ಟ್ ಪ್ರಾಜೆಕ್ಟ್ಗಳ ಮೇಲೆ ಮೊದಲು ಗಮನಹರಿಸಬೇಕು. ಮೊದಲನೆಯದು,
ಜಲಜೀವನ್ ಮಿಷನ್ ಅಡಿಯಲ್ಲಿ 50,000 ಮನೆಗಳಿಗೆ ನಲ್ಲಿ ಸಂಪರ್ಕ ಕೊಟ್ಟು ನೀರಿನ ಮೂಲ ಸಮಸ್ಯೆಯನ್ನ ಬಗೆಹರಿಸೋದು. ಎರಡನೆಯದು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಬಾಕಿಯಿರೋ ರಸ್ತೆಗಳನ್ನು ಪೂರ್ತಿ ಮಾಡಿ ಕುಗ್ರಾಮಗಳಿಗೂ ಸಂಪರ್ಕ ಕಲ್ಪಿಸೋದು. ಇದು ಬರೀ ಭರವಸೆಯಲ್ಲ, ಇದು ಕಾರ್ಯರೂಪಕ್ಕೆ ತರಬಹುದಾದ ಯೋಜನೆ. ಕೊನೆಗೆ ನಾವು ನೆನ್ಪಿಟ್ಕೊಳ್ಬೇಕಾದ ಒಂದು ಸತ್ಯ ಇದೆ. ಒಂದು ರಾಜಕೀಯ ಗೆಲುವು ಜನರ ಜೀವನದಲ್ಲಿ ಅಳೆಯಬಹುದಾದಂತಹ ಸುಧಾರಣೆಯನ್ನ ತರದಿದ್ರೆ ಆ ಗೆಲುವಿಗೆ ಯಾವ ಅರ್ಥವೂ ಇರಲ್ಲ. ಚುನಾವಣೆಗಳು ತಾತ್ಕಾಲಿಕ, ಆದರೆ ಆಡಳಿತ ಅನ್ನೋದು ಒಬ್ಬ ನಾಯಕನ ಅಥವಾ ಸರ್ಕಾರದ ಉದ್ದೇಶವನ್ನ ಅಳಿಯೋ ಶಾಶ್ವತವಾದ ಅಳತೆಗೋಲು. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಇಮೇಲ್ ಮಾಡಿ ಅಥವಾ 08042041602 ಸಂಖ್ಯೆಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ